ಮೈಕ್ ಕೊಡ್ರಿ ನಿಮ್ಮ ವ್ಯಾಪ್ತಿಗೆ ಬರುತ್ತೆ ಅನ್ನೋದು ಆಯ್ತಪ್ಪ, ಅದಕ್ಕೆ ನೀನು ಹೇಳ್ತಾ ಇದ್ದೀನಿ ನಾವು ಸ್ಮಾರಕಗಳನ್ನ ರಕ್ಷಣೆ ಮಾಡಿ ಅಂತ ಕೇಳ್ತಾ ಇದ್ದಕ್ಕೆ. ಆಯ್ತು, ಈಗ ನೀವು ಹೇಳ್ತಾ ಅದು ಕೊಡು ಮನೆ, ನಾನು ಕೊಡೋ ನಿನ್ ಕೊಡಕ್ಕೆ ರೆಡಿ ಇಲ್ವಲ್ಲ, ಅವ್ರಿಗೆ ಹೇಳ್ತೀನಿ ಕೊಟ್ಟು ನಿಮ್ಗೆ ಕೈ ಕೊಡ್ಬೇಕದು. ಭೂ ಕಬಳಿಕೆಯಲ್ಲಿ ನಡೀತಾ ಇರೋದಂತ ಕೇಸ್ ಸಂಬಂಧಪಟ್ಟ ಫೈಲ್ ಅಲ್ಲಿಂದ ತರಿಸ್ಕೊಂಡಿದ್ದೀನಿ. ಆಯ್ತು, ಒಳ್ಳೇದು. ಆ ಕೇಸಲ್ಲಿ ನಡೀತಾ ಇರೋ ಕೇಸ್ ಫೈಲ್ ಅಲ್ಲಿ ಇದನ್ನ ನಿಮ್ಗೆ ಕೋರ್ಟ್ಗಳು ಒಳಪಡಲ್ಲ ಅಂತೇಳಿ ನೀವೇನೋ ಒಂದು ಲೆಟರ್ ಹಾಕಿದ್ರೆ ಆ ಲೆಟರ್ಗೆ ಡಿಫೆನ್ಸ್ ಆಗಿ ಈಗ ನಿಮಗೆ ಬರುತ್ತೆ ಅನ್ನೋದನ್ನ ಡಿಪಾರ್ಟ್ಮೆಂಟ್ ನಿಮಗೆ ಬರುತ್ತೆ ಅಂತೇಳಿ ಮಾಡಿದ್ದಾರೆ. ಅದು ನೋಟಿಫಿಕೇಶನ್ ಇದೆ. ಅದಾಗಿದೆ. ಮತ್ತೆ ಗೆಜೆಟ್ ನೋಟಿಫಿಕೇಶನ್ ಟೌನು ಯಾವಾಗ ಸೇರ್ಕೊಂಡು ಅಂತೇಳಿ ಲಿಮಿಟ್ಗೆ. ಈಗ ಅದ್ರ ಜೊತೆಗೆ ಕೋಟೆ ವಿಸ್ತೀರ್ಣ ಎಷ್ಟಿದೆ ಅಂತೇಳಿ ರೆಕಾರ್ಡ್ ಆಗಿದೆ ಮುನ್ಸಿಪಾಲಿಟಿಯಲ್ಲಿ. ಅವರು ರೆಕಾರ್ಡ್ಸ್ ತೆಗಿತಾ ಇಲ್ಲ. ಮೈನ್ ಪ್ರಾಬ್ಲಮ್ ರೆಕಾರ್ಡ್ಸ್ ತೆಗೆದ್ರೆ ಆಟೋಮೆಟಿಕ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನಾವು ಹೇಳ್ತಾ ಇರೋದು ಈಗ ಬರೆ ಕೈಲಿ ಬಂದಿದ್ದಾರೆ. ನಾವು ಹೇಳಿದ ನೆನ್ನೆಯಿಂದ ಹೇಳಿದ್ದೀವಿ, ಅವ್ರ ಕೈಯಲ್ಲೇ ಇದೆ. ಕೊಟ್ಟಿರೋ ಲೈಸೆನ್ಸ್ ಅಲ್ಲಿ 5ನೇ ಕಾಲಮಲ್ಲಿ ಲೈಸೆನ್ಸ್ ರದ್ದು ಮಾಡಲಿಕ್ಕೆ ಪ್ರಾವಿಷನ್ ಇದೆ. ಮಾಡ್ತೀವಿ ಅಂತ ಹೇಳಿದ್ರು, ಪ್ರೋಸೆಸ್ ಇರುತ್ತೆ, ಮಾಡ್ತಾರೆ. 30 ದಿನಗಳು ತಗೊಳುತ್ತೆ ಅಂತಂದ್ರೆ ಇದು ಯಾವ ನ್ಯಾಯ ಸರ್? 30 ದಿನಗಳು ನೆನ್ನೆಯಿಂದ ತಾವು ಹೇಳಿದ್ರೆ ಹೇಳಿದ್ದಾರೆ. 19 ತಗೊಂಡ್ರದ್ ನಾವು ಇವತ್ತಿಂದಲ್ಲ ಇದು ಸಮಸ್ಯೆ. ಗೊತ್ತಾಯ್ತು. 19ನೇ ತಾರೀಕು ತಗೊಂಡ್ರು, ಇವತ್ತಿಗೂ 19 ಬಂದ್ರು ಕೂಡ ಇನ್ನೂ 30 ದಿನದ ಜೊತೆಗೆ ಇನ್ನೂ ಮತ್ತೆ ಕಾಲಾವಕಾಶ ಕೇಳಿದ್ರೆ ಏನಪ್ಪ ಲೈಸೆನ್ಸು ಬಿಟ್ಟಿದ್ದಾರೆ. ಆ ಲೈಸೆನ್ಸ್ನ ಕ್ಯಾನ್ಸಲೇಷನ್ಗೆ ನೀವು ಹೇಳ್ದಂಗೆ ಹಿಂದ್ಗಡೆ ಷರತ್ತುಗಳಲ್ಲಿ ಇದ್ದಾವೆ. ಅದು ಆಟೋಮೆಟಿಕ್ಕಾಗಿ ರದ್ದಾಗೋ ಷರತ್ತಿಗೆ ಒಳಪಟ್ಟಿರುತ್ತೆ. ಆ ವಿಚಾರವಾಗಿ ನಾವು ನೋಟಿಸ್ ಕೊಡೋದು. ಮೊನ್ನೆ ನೋಟಿಸ್ ಕೊಟ್ಟಿದ್ದೀವಿ, 2ನೇ ನೋಟಿಸ್ ಕೊಟ್ಟಿದ್ದೀವಿ. ಮೊನ್ನೆ ನೋಟಿಸ್ ಕೊಟ್ಟಾಗ ಅವ್ರು ಕಟ್ಕೊತೀವಿ ಅಂತಂದ್ರು, ಆಮೇಲೆ ಕಳೆದವ್ರದ್ದು ಅಂತ ನೀವು ಮೊನ್ನೆ ಹೇಳಿದ ಮೇಲೆ ಮತ್ತೆ ಅದ್ರ ಪ್ರಕಾರನೇ ಇನ್ನೊಂದು ನೋಟಿಸು ರೆಡಿ ಮಾಡಿದ್ವಿ. ಪ್ಲಸ್ ನಮ್ಮ ಇಂಜಿನಿಯರ್ ಕಸಿ ನಾಳೆ ಬರ್ತಾರೆ. ಅವರು ಇನ್ನೂ ಫೈನಲ್ ಆಗಿ ಡಿಸೈನ್ ಮಾಡಿ ನಾಳೆ ನಾವು ಅಂತಿಮವಾಗಿ ಒಂದು ಕೊಟ್ಬಿಟ್ಟು ಕ್ಯಾನ್ಸಲ್ ಮಾಡ್ತೀವಿ. ನಿಮಗೆ ಇದ್ರ ಬಗ್ಗೆ ಹೆಚ್ಚಿನದಾಗಿ ಇಲ್ಲ ಅಂತಂದ್ರೆ ನಿಮ್ಮ ಯೋಜನಾ ಬಾಧಿಗಳಿದೆ, ಅವ್ರು ಕರೆಸ್ಕೊಳ್ಳಿ. ಅವ್ರು ಕರೆಸ್ಕೊಳ್ಳಿ, ಅವ್ರ ಡೈರೆಕ್ಷನ್ ತಗೊಳ್ಳಿ. ಅವ್ರ ಹತ್ರ ಮಾತಾಡಿದ್ರೆ ಅವ್ರು ನಮಗೆ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಸಂಬಂಧ ಇಲ್ಲ. ನಮ್ಮ ಮತ್ತೆ ಯಾರು ಸಂಬಂಧ ಬರ್ಬೇಕಲ್ಲ? ನೀವು ಯಾರು ಹೇಳಿದ್ದೀರಿ? ಯೋಜನಾ ನಿರ್ದೇಶಕರ ಅಲ್ಲಲ್ಲ, ಇವರು ಕೂಡ ಅವರು ನಮಗೆ ಇದು ಗೊತ್ತಿಲ್ಲ ಸರ್, ಅದು ನಿಮ್ಮ ಹತ್ತಿರಲ್ಲೇ ನೋಡಿ ಅಂತ ಹೇಳಿದ್ದಾರೆ. ಕೊಡ್ಬೇಕಾದ್ರೆ ಅವ್ರು ಅವರು ಇರೋದಿದ್ದಾರೆ. ನಿನ್ನೆ ಅದೇ ವಿಚಾರವಾಗಿ ನಾನು ಫೋನು ಮಾಡಿದ್ದೆ ಅವರಿಗೆ, ಅದಕ್ಕೆ ಗಣೇಶ್ ಅಂತ ಅವರಿಗೆ ಫೋನು ಮಾಡಿದ್ದೆ. ಇಲ್ಲ ಸರ್ ನಿಮ್ಮ ಹಂತದಲ್ಲೇ ಇದೆ, ಅದು ಮಾಡಿ ಅಂತ ಹೇಳಿದೆ. ನಾನು ನಾಳೆ ಇಂಜಿನಿಯರ್ ಬರ್ತಾರೆ, ಫೈನಲ್ ಆಗಿ ಪರವಾನಗಿ ನೀವು ಕೊಡತಕ್ಕಂಥ ಪರವಾನಗಿ ನೀವು ರದ್ದು ಮಾಡೋದಕ್ಕೆ ಯಾಕೆ ಸಂಘಟನೆಗಳು ಹೆಚ್ಚಿನ ಕುತ್ಕೊಂಡು ಪರವಾಗಿಲ್ಲ. ನಿಮಗೆ ನಮಗೆ ಇಂಜಿನಿಯರ್ ಇಲ್ಲ ಅಂದ್ರೆ ಆಫೀಸಲ್ಲಿ ಸಂಘಟನೆ ಅಂದ್ರೆ ಅಲ್ಲಲ್ಲ ಬರ್ತಾರೆ. ಈಗ ಇಂಜಿನಿಯರ್ ಒಬ್ಬರು ಇರ್ತಾರಲ್ಲಿ, ಎಲ್ಲರೂ ಮಸ್ತಾಗಿ ಇರೋದಿಲ್ಲ. 100 ಜನ ಇಂಜಿನಿಯರ್ ಇರೋದಿಲ್ಲ, ಒಬ್ಬರು ಇರ್ತಾರೆ. ಬೆಳಿಗ್ಗೆ ಬಂದ್ಬಿಟ್ಟು ಫೈನಲ್ ಮಾಡ್ಕೊಡ್ತಾರೆ. ಈಗ ಕೋಟೆ ಏನೋ ಮ್ಯಾನ್ಯುಮೆಂಟ್ಸ್ ಏನ್ ಡ್ಯಾಮೇಜ್ ಆಗಿದೆ ಅದ್ರ ಬಗ್ಗೆ ತಾವು ಕ್ರಮ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಅದನ್ನ ನೋಡ್ತೀನಪ್ಪ ನಾನು. ಇವಾಗೇ ನಾನು ನಿಮ್ಗೆ ಏನೋ ಫೈನಲ್ ಡಿಸಿಷನ್ ಹೇಳಕ್ಕಾಗಲ್ಲ. ಯಾಕಂದ್ರೆ ಕೋರ್ಟ್ ನನಗೆ ಬರುತ್ತೋ ಪ್ರಾಚ್ಯವರ್ತಿ ಬರುತ್ತೋ ಅದನ್ನ ಸರ್ಕ್ಯುಲರ್ ಕೊಟ್ಟರೆ ನೋಡಿ ಅದೆಲ್ಲ ಮಾಡಬೇಕು. ಯಾಕೆಂದ್ರೆ ಅವಾಗ ನಾವು ಏಕಾಏಕಿ ಈಗ ಅದನ್ನ ನೀವು ಸರ್ಕ್ಯುಲರ್ ಕೊಡೋದು ಅದನ್ನ ನೋಡ್ತೀನಿ. ಅದನ್ನ ನೋಡಿ ಯಾರಿಗೆ ಬರುತ್ತೆ ಏನು ಬರುತ್ತೆ ಅಂತ ನೋಡ್ಬಿಟ್ಟು ಆಮೇಲೆ ಫೈನಲ್ ಮಾಡ್ತೀವಿ. ಫೈನಲ್ ಮಾಡಿಬಿಟ್ಟು ಬೆಳಿಗ್ಗೆ ಅದು ಲೈಸೆನ್ಸ್ ಸಂಬಂಧಪಟ್ಟಾಗ ಬೆಳಿಗ್ಗೆ ಅವ್ರು ಇವ್ರು ಬರ್ತಾರೆ, ಅದು ಫೈನಲ್ ಮಾಡ್ತಾರೆ. ಲೈಸೆನ್ಸ್ ಸಂಬಂಧಪಟ್ಟಾಗ ಅದು ಬೆಳಿಗ್ಗೆ ಇಂಜಿನಿಯರ್ ಬರ್ತಾರೆ. ಇಂಜಿನಿಯರ್ ಆದ ನಂತರ ಅದು ಕ್ಲಿಯರ್ ಮಾಡಿಕೊಡ್ತಾರೆ. ಅಲ್ಲಿ ಸಂಬಂಧಪಟ್ಟಂಗೆ ಈಗ ನೋಡಪ್ಪ ಏನಾಗುತ್ತೆ ಅಂದರೆ ನನಗೆ ಗೊತ್ತಿರೋ ಮಟ್ಟಿಗೆ ಅವೆಲ್ಲ ಇವು ಕೋಟೆ ಕೊಟ್ಟಗಳು ಯಾವ ನಮಗೆ ಬರಲ್ಲ. ನನಗೆ ಕೊಟ್ಟಿರೋ ಕ್ಲಿಯರ್ ಕೊಡ್ತಾರೆ ಮಾಡ್ಕೊಳ್ಳೋ ಅಷ್ಟೇ ಅಲ್ಲ. ನಾವು ಮುಂಚೆ ಹೇಳೋರಿಗೆ ಬರಲ್ಲ. ಅದಕ್ಕೆ ಅದನ್ನ ಹತ್ರ ಸರ್ವಿಸ್ ಇದೆ, ಗೆಜೆಟ್ ಇದೆಯಲ್ಲ, ಇದನ್ನು ಕೂಡ ನೋಡ್ತೀನಿ ಯಾವ ಥರ ಒಂದು ಕೇಳ್ತಾರೆ. ಅದ್ರಲ್ಲಿ ಏನು ನಮ್ಗೇನು ಆರ್ಡರ್ ಮಾಡಿದಾರ, ಯಾರಿಗೆ ಆರ್ಡರ್ ಮಾಡಿದ್ದಾರೆ ನೋಡ್ಬಿಟ್ಟು ನಾನು ನಿಮಗೆ ಕ್ಲಾರಿಫೈ ಮಾಡಿ DC ಆಫೀಸ್ ಕ್ಲಾರಿಫೈ ಮಾಡಿ ನಾನು ನಿಮ್ಗೆ ಹೇಳ್ತೀನಿ. ಅದು ನೋಡ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ. ಅದಕ್ಕೆ ನಾನು ಅದನ್ನು ಕಾಪಿ ಕೊಡಪ್ಪ, ಜೆರಾಕ್ಸ್ ಮಾಡಿಸಿ ಕೊಡು, ಅದನ್ನು ವೆರಿಫೈ ಮಾಡಿ ಕೊಡ್ತೀನಿ. ಇದರಲ್ಲಿ ಆಫೀಸೇ ಇದೆ, ಅದು ಯಾರು ಪ್ರಶ್ನೆ ಮಾಡಂಗಿಲ್ಲ.
ಇದ್ರದ್ದು ಪುರಸಭೆ ಇಲಾಖೆ ಒಂದು ಸಣ್ಣದ ಆಫೀಸ್ ಇದೆ, ಅಲ್ಲಿ ಇಲಾಖೆನೇ ಇದೆ, ಅಲ್ಲಿ ನಮ್ಮ ವಿಲೇಜ್ ಅಥಾರಿಟಿ ಸಾಮಾನ್ಯ ಇದ್ದಾರೆ, ಅವ್ರಿಗೆ ಅವರು ಮಿಲಿಟರಿ ರಿಟೈರ್ಡ್ ಅವರು ನೇಮಕ ಮಾಡ್ಕೊಂಡಿದ್ದಾರೆ, ವರ್ಕ್ ಮಾಡ್ತಾ ಇದ್ದಾರೆ, ವರ್ಕ್ ಮಾಡ್ತಾ ಅವ್ರು ಮಾಡ್ತಾರೆ ಪ್ರತಿ ಹೊತ್ತು ಸೇರುತ್ತೆ. ಅದಕ್ಕೆ ನೀನು ನಮಗೆ ಸೇರ್ಬಿಡ್ತೀಯ ಅಲ್ಲ ಅಂತ ನಾನು ಹಿಂಗೆ ಹೇಳಕ್ಕಾಗುತ್ತೆ, ಇರ್ಬೇಕಲ್ಲ ರೈಟಿಂಗ್ ಅಲ್ಲಿ ಇಲಾಖೆ ಇದೆ, ಇದು ಇಲಾಖೆ ಇಲ್ಲ, ಇಲಾಖೆ ಇಲ್ಲ ಅಂದ್ರೆ ಯಾವ ಇಲಾಖೆ ಬರುತ್ತೆ? ಹೌದಾ? ಅದಕ್ಕೆ ಕ್ಲಾರಿಫೈ ಮಾಡಬೇಕು, ಗೆಜೆಟ್ ಇದೆ ಕೊಡಿ, ಡಿಸಿ ಆಫೀಸ್ ಕೇಳ್ತೀನಿ, ಎಲ್ಲ ಮಾಡ್ತೀನಿ, ಕೇಳ್ತೀನಿ, ಕೇಳಿಬಿಟ್ಟು ಅದು ಏನು ಕೊಟ್ಟರೆ ನಾವು ವೆರಿಫೈ ಮಾಡಿ ಮಾತಾಡಿ ಕೇಳ್ಬಿಟ್ಟು ನಮಗೆ ಫೈನಲ್ ಮಾಡ್ತೀವಿ ಏನಾಗುತ್ತೆ ಪಠ್ಯ ಪಂಗಡದೊಳಗೆ ಏನು 53 ಏನಿದೆ, 53 ಬಹುಶಃ 40 ವರ್ಷಗಳ ಕಾಲದಿಂದ ಕೂಡ ಅದನ್ನು ಕಳೆದ ಉಳುಮೆ ಮಾಡ್ತಾ ಬರ್ತಾ ಇರ್ತಕ್ಕಂಥ ನಮ್ಮ ಸಮುದಾಯದವರು ಅದು ಲಭ್ಯತೆ ಇದ್ದು, ಜಮೀನು ಲಭ್ಯತೆ ಇದ್ದು 53 ಇದ್ದು ಈಗಲೂ ಕೂಡ ಅವ್ರಿಗೆ ಮಂಜೂರಿ ಆಗಿಲ್ಲ ಅಂದ್ರೆ ದಯವಿಟ್ಟು ಅಂತವ್ರಿಗೆ ಹುಡುಕಿ ಅಂತವ್ರಿಗೆ ಒಂದು ಜಮೀನಿಗೆ ಅವ್ರಿಗೆ ಸಾಗುವಳಿ ಚೀಟಿಗಳನ್ನು ಕೊಡುವಂತ ಕೆಲಸ ತಮ್ಮಿಂದ ಆಗ್ಬೇಕು ಅಂತ ಹೇಳಿ ಹಲವಾರು ಬಾರಿ ನಾವು ಒತ್ತಾಯ ಮಾಡಿದ್ದೀನಿ. ಇದು ನನ್ನ ಮುಖ್ಯ ಅಜೆಂಡಾ ಕೂಡ ಆಗಿರೋದ್ರಿಂದ ಈಗ ತಹಸೀಲ್ದಾರ್ ಸಾಹೇಬ್ರು ಮಾಡ್ಕೊಡ್ಬೇಕು. ಗೊತ್ತಿರೋ ವಿಚಾರನೆ. ಲಾಸ್ಟ್ ಇಯರ್ ಅಲ್ಲಿ ನಾವು ಸುಮಾರು MLA ಸಾಹೇಬ್ರ ಅಧ್ಯಕ್ಷತೆಯಲ್ಲಿ ನಾನು ಇದ್ದಂಗೆ ಸುಮಾರು 100-200 ಸಾವಿರ ಚೀಟಿ ಕೊಡ್ಸಿದ್ವಿ ಸರ್ ಎಲ್ಲ ಅಲ್ಲ ಮತ್ತೀಗ ಅದು ಹೇಳ್ಬೇಕಾನೆ ನೀನು ಎಷ್ಟು ಕೆಲಸ ಮಾಡಿದ ಅಂತ ಹೇಳ್ಬೇಕಾನೆ ನೀನು, ಅದು ಹೇಳದೇ ಇಲ್ಲ. ಪೆಂಡಿಂಗ್ ಹೇಳ್ದೆ ಹೊರತು ಏನ್ ಕೆಲಸ ಪೆಂಡಿಂಗ್ ಅಂದ್ರೆ 40 ವರ್ಷಗಳ ಕಾಲ ಪೆಂಡಿಂಗ್ ನಿಮಿಷ ನಾನು ಮಾತಾಡ್ತೀನಿ. ನಾವೀಗ ಲಾಸ್ಟ್ ಇಯರ್ ಅಲ್ಲಿ MLA ಸಾಹೇಬ್ ಅಧ್ಯಕ್ಷ ನಾವು 100-200 ಒಂದೇ ದಿವಸ ಇದೇ ನಮ್ಮ ಮೀಟಿಂಗ್ ಅಲ್ಲೇ ವೆಂಕಟಪ್ಪ ಸರ್ ಬಂದು 100 ಜನ ಸಾಲಚೀಟಿ ಕೊಡಿಸಿದೀವಿ ಒಂದೇ ದಿವಸನೇ. ಆ ತರ ಟೋಟಲ್ ನಾವು 100-200 ಸಾಲಚೀಟಿ ಕೊಡಿಸಿದೀವಿ, ಖಾತೆಗಳು ಮಾಡಿದೀವಿ. ಇನ್ನು ನಮ್ಮ ಹತ್ರ 759 ಅರ್ಜಿ ಪೆಂಡಿಂಗ್ ಇದೆ. ಇವಾಗ ಪ್ರೋಸೆಸ್ ಮಾಡ್ತಿದ್ದೀವಿ. ಆಲ್ರೆಡಿ ಮನೆ MLA ಸಾಹೇಬ್ ಮೀಟಿಂಗ್ ಮಾಡಿದ್ದಾರೆ, ಮೀಟಿಂಗ್ ಮಾಡಿ ಅದನ್ನು ಶೀಘ್ರದಲ್ಲೇ ತೀರ್ಮಾನ ಮಾಡಿ ಕ್ಲಿಯರ್ ಮಾಡೋಣ ಅಂತ ಹೇಳಿದ್ದಾರೆ. ಏನ್ ಪೆಂಡಿಂಗ್ ಇದೆ 57 ಅರ್ಜಿಗಳು ಅವನು ಸಹ ಮಾಡಿ ಕ್ಲಿಯರ್ ಮಾಡ್ತೀವಿ. ಅದಾದ ನಂತರ 57 ಅರ್ಜಿಗಳು ನಾವು ತಗೊಂತೀವಿ. ಆಯ್ತು ನೋಡಪ್ಪ, ಕೃಷ್ಣ ಬರ್ತೀನಿ, ನಾನು ಹೇಳಿದ್ದೀನಿ ಈಗ ಅದನ್ನ ಕೊಡಿ, ವೆರಿಫೈ ಮಾಡ್ತೀನಿ. DC ಮೇಡಮ್ ಯಾರಿಗೆ ಬರುತ್ತೆ ಸಂತೋಷ. ಎಲ್ಲಾ ಡಿಪಾರ್ಟ್ಮೆಂಟ್ ಮಾಡ್ತೀವಿ, ಅರ್ಥ ಆಯ್ತಾ? ನೀವು ಕೊಡಿ, ನಿಮ್ದು ಏನ್ ಬೆಂಬಲ ಕೊಡಿ, ನಾವು ಕಳಿಸ್ತೀವಿ ಮೇಲ್ಗಡೆಗೆ. ಮಾಡ್ತೀರಾ? ನಿಮ್ ಸಮಾಧಾನ ಇದ್ರೆ ಒಪ್ಕೊಳ್ಳಿ, ಸಮಾಧಾನ ಇಲ್ಲ ಅಂತಂದ್ರೆ 1 ವರ್ಷ 2 ವರ್ಷ ಮಾಡಿ. ಸಂತೋಷ. ಒಂದು ಸೆಕೆಂಡ್ ನಾಗರಾಜು ಕೇಳಿದ್ವಿ. ಈಗ ಆ ವಿಚಾರದಲ್ಲಿ ನಿಮಗೂ ಕನ್ಸಿದೆ, ಸರಿಯಾಗಿ ಅವ್ರಿಗೆ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಅದಕ್ಕೆ ಸಭೆ ಕೊಡಬೇಕು. ಅವರು ಈ ಸಮಸ್ಯೆನ ಮಾತಾಡ್ತಿದ್ದಾರೆ ತಡಿ ಒಂದು ನಿಮಿಷ. ಅಲ್ಲಿಂದ ಏನು ಸ್ವಲ್ಪ ನಾಗರಾಜ್ ಅವ್ರಿಗೆ ಗಮನ ತನ್ನಿ, ಆಮೇಲೆ ಮುಂದೆ ಲೆಟರ್ ಬರೀತೀನಿ, ಇದೇ ಪ್ರಾಬ್ಲಮ್ ಇದೆ, ಯಾರು ಬರುತ್ತೆ ಅಂತ ತಿಳ್ಕೊಂಡಿದ್ದೀವಿ, ತಿಳ್ಕೊಂಡು ನೀವು ಫೈನಲ್ ಮಾಡಿ ಹೇಳ್ತೀನಿ ಅಂದ್ರೆ ಅವ್ರು ಬರೋವರೆಗೂ ನಾವು ಹೇಳೋದು ನಾನು ಇಂಡಿವಿಜುವಲ್ ಆಗಿ ಮೊನ್ನೆ 3 ಸರಿ ನಾವು ವಾಲ್ಮೀಕಿ ಜಾಗೃತಿ ವೇದಿಕೆ ಕೊಟ್ಟಿದ್ದೀವಿ ಸ್ಮಾರಕ ಬಗ್ಗೆ ನೋಡಿ. ನಾವೆಲ್ಲ ಪ್ರತಿಯೊಂದು ಕಾಜಿನ ಕಳಿಸಿದ್ದೀವಿ, ಅರ್ಥ ಆಯ್ತಾ? ನಾನು ಹೇಳ್ತೀನಿ
ಒಂದು ನಿಮ್ಗೆ ಅದ್ರ ಬಗ್ಗೆ ಬಹಳ ಕಾಳಜಿ ಇದೆ ಅಲ್ವಾ? ಕಾಳಜಿ ಇದ್ಮೇಲೆ ನಾವು ಲೆಟರ್ ಕಳಿಸ್ಮೇಲೆ ಒಂದು ದಿವಸ ಯಾವತ್ತೂ ಫಾಲೋ ಮಾಡಿದ್ದೀರಾ? ಫಾಲೋ ಮಾಡಲ್ಲ, ಅದನ್ನ ನೀವು ನಾವೇ ನಮ್ಮನೆ ಮಾಡಿ ಅಂತ ಹೇಳ್ತೀರಾ? ಅಲ್ಲಿಂದ ಲೆಟರ್ ಪ್ರೊಸೀಡಿಂಗ್ಸ್ ಏನ್ ಬಂತ ನಮ್ಗಾದ್ರೂ ಮಾಹಿತಿ ಬರೋದಿಲ್ಲ, ಅಲ್ಲ ಯಾವ ಇಲಾಖೆ ಬರೋದಿಲ್ಲ ಅದು. ನಾನು ಹೇಳ್ತೀನಿ ಕೇಳಿ, ಬರೋದಿಲ್ಲ ಅದು. ಏನಂದ್ರೆ ನೀವು ಕೊಟ್ಟಿರೋಂಥ ಪ್ರತಿಯೊಂದು ಮಾಹಿತಿ ನಾವೇನು ಮಾಡ್ತೀವಿ, ಡಿ ಸರಿ ಬರಿತೀವಿ. ನೀವು ಯಾವ್ದಾನ ಒಂದು ಹೋಗಿ ಸರ್ ಈ ಥರ ಕಳಿಸಿದಾರೆ ಅಂತ ಹಾಕಿದಾರೆ, ಅದ್ರ ಬಗ್ಗೆ ನಾವು ಲೆಟರ್ ತಗೊಂಡೋಗ್ಬಿಟ್ಟು ಇದನ್ನ ಏನು ಮಾಡ್ಬೇಕು ಅಂತ ಕೇಳ್ಬಿಟ್ಟು ಮುಂದುವರಿ ಯಾವತ್ತನ ಯಾರು ಹೋಗಿ ಕೇಳಿದ್ದೀರಾ? ಲೆಟರ್ ಮಾಡಿ ಕೊಡಿ ಸರ್. ಹಳೆ ಲೆಟರ್ ಕಳಿಸಿ ಲೆಟರ್ ತಗೊಂಡು ಕೊಡ್ತೀನಿ ಬಾ, ಹೋಗಿ ಫಾಲೋ ಮಾಡಿ. ಯಾರು ಕೇಳೋದಿಲ್ಲ, ಅಲ್ಲಿ ಯಾರು ಹೋಗೋದಿಲ್ಲ. ಇದು ಮತ್ತೆ ಇಲ್ಲೇ ಬಂದು ಇಲ್ಲೇ ಮಾಡಬೇಕು ಅಂತ ಹೇಳ್ತೀರಾ? ಆಯ್ತು, ಇವರೇ ಕೊಡಿಸಿ ಸರ್ ನಿಮಗೆ ಮಾಹಿತಿ ಬಂದಮೇಲೆ ನಾಗರಾಜು ಗಮನಕ್ಕೋ ಮೂರ್ತಿ ಗಮನಕ್ಕೆ ತನ್ನಿ, ಮುಂದೇನು ಮಾಡಬೇಕು ನಾವು ತೀರ್ಮಾನ ತಗೋತೀವಿ. ಓಕೆ, ನಾಗರಾಜು ಟೈಮ್ ಕೊಡಬೇಕು, ಅದು ಜಿಲ್ಲಾಡಳಿತ ಮಾಡಬೇಕು. ತಿಂಗಳಿಂದ